ನಮಸ್ಕಾರ ವೀಕ್ಷಕರೇ. ತಾವರೆ ಇಲ್ಲದ ಕೊಳ, ಮಾವಿಲ್ಲದ ತೋಟ, ಹೂವಿಲ್ಲದ ದೇವತಾರ್ಚನೆ, ಭಾವವಿಲ್ಲದ ಭಕುತಿ ಇವೆಲ್ಲವೂ ವ್ಯರ್ಥ ಅನ್ನೋ ಹಾಗೆ ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳಲ್ಲಿ ನಿರ್ಮಲವಾದಂತಹ ಭಕ್ತಿ ಇರಲಿ ಅಂತ ಹೇಳ್ತಾ ಇಂದಿನ ನಮ್ಮ ಧರ್ಮದರ್ಪಣ ಕಾರ್ಯಕ್ರಮದ ಸಂಚಿಕೆಯನ್ನ ಆರಂಭಿಸೋ ಸಮಯ ಆಗಿದೆ. ನಮ್ಮೊಂದಿಗೆ ಇಂದು ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಚಕ್ಷುರ್ಮತಿ, ಸ್ವರ ಜ್ಯೋತಿಷ್ಯ, ದರ್ಪಣಾಂಜನ ಪ್ರಾವೀಣರು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು ಆದಂತ ಡಾಕ್ಟರ್ ಶ್ರೀ ಶ್ರೀ ಆನಂದ ಗುರುಜಿಯವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ. ಗುರುಜಿ, ಮೊದಲನೆಯದಾಗಿ ನಮ್ಮ ವೀಕ್ಷಕರಿಗೆ ಇಂದಿನ ದಿನವಾಣಿಯನ್ನು ತಿಳಿಸ್ಕೊಡ್ತೀರಾ? ಖಂಡಿತ. ಇಂದಿನ ವಿಶೇಷಗಳಾದ್ರಿಂದ ಇವತ್ತು ಬಹಳ ವಿಶೇಷವಾದಂತಹ ದಿನ. ಇಂತಹ ವಿಶೇಷವಾದಂತಹ ದಿನದಲ್ಲಿ ಶ್ರೀಚಕ್ರ ಸಂಚಾರಣಿಯಾದಂತಹ ಶ್ರೀ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭಿಸೋಣ. ಹರಿಂ ಕಾರಾಸನ ಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಳೀಂ ಚ ವರಸದಾಂ ಧೂತಾಂ ತಡೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಗುಷಿಧರಾಂ ಸರ್ಘೋಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಾಂ ಶ್ರೀಚಕ್ರ ಸಂಚಾರಣೀಂ. ಶ್ರೀಕರನಾಮ ಸಂವತ್ಸರ ಉತ್ತರಾಯಣಿ ಶಿಶಿ ಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ ತಾರೀಕು 26/2/2012 ಭಾನುವಾರ ಚತುರ್ಥಿ, ಅಶ್ವಿನಿ ನಕ್ಷತ್ರ. ದಿನಪೂರ್ತಿ ಅಶ್ವಿನಿ ನಕ್ಷತ್ರ ಇದೆ. ಅಶ್ವಿನಿ ನಕ್ಷತ್ರ ದಿನಪೂರ್ತಿ ಇರೋದ್ರಿಂದ ಇವತ್ತು ಬಹಳ ಒಳ್ಳೆ ದಿನ ಅಂತಾನೆ ಹೇಳ್ಬೋದು. ಜೊತೆಗೆ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳ ಸಹಿತ ಅಷ್ಟೇ ವಿಶೇಷವಾಗಿದೆ. ಇವತ್ತು ನಾಗಾರಾಧನೆ ಅನ್ನೋದು ಬಹಳ ವಿಶೇಷ. ಹಾಗೆ ರಾಶಿ ಮತ್ತು ನಕ್ಷತ್ರಚಾರ ಪ್ರಕಾರ ಭಾನುವಾರ ದಿವಸ ಚತುರ್ಥಿ ಬರ್ತಕ್ಕಂಥದ್ದು, ಅದರಲ್ಲಿ ಅಶ್ವಿನಿ ನಕ್ಷತ್ರ ಬರ್ತಕ್ಕಂಥದ್ದು ಮತ್ತಷ್ಟು ವಿಶೇಷನೇ. ಈ ಅಶ್ವಿನಿ ನಕ್ಷತ್ರದವರಿಗೆ ಶ್ವೇತವರ್ಣ ಬಹಳ ವಿಶೇಷ. ಅಶ್ವಿನಿ ನಕ್ಷತ್ರ ಬಿಳಿ ಬಟ್ಟೆ ಮತ್ತು ಬಿಳಿ ವಸ್ತ್ರಗಳು, ಬಿಳಿ ಹೂವು, ಇದರಿಂದ ಪೂಜೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಅಶ್ವಿನಿ ನಕ್ಷತ್ರದಲ್ಲಿ ಯಾರು ಏನು ಲೋಪದೋಷ ಇದ್ದರೂ, ಎಂಥದೇ ಗ್ರಹದೋಷಗಳಿದ್ದರೂ, ಹಣಕಾಸಿನ ಸಾಕಷ್ಟು ಆರ್ಥಿಕ ಪರಿಸ್ಥಿತಿ ಹಿಂದಿದ್ದರೆ ಅವರು ಬಿಳಿ ಹೂವಿನಿಂದ ಅಂದರೆ ಶ್ವೇತವರ್ಣದ ಪುಷ್ಪದಿಂದ ದೇವಿನ ಉಪಾಸನೆ ಮಾಡೋದ್ರಿಂದ, ದೇವಿನ ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ದೇವಿಗೆ ಅರ್ಚನೆ ಮಾಡಿಸೋದ್ರಿಂದ ಬಹಳ ಬೇಗ ಸಿದ್ಧಿಸ್ಕೊಳ್ಬೋದು. ಶ್ವೇತವರ್ಣಂ ಶ್ವೇತಮಾಲ್ಯಾಂಭ್ರಧರಂ ಶ್ವೇತಗಂಧಾನುಲೇಪನಂ ಶ್ವೇತಾಶ್ವಾ ಶ್ವೇತಶ್ಚತ್ರ ಧ್ವಜರತಾಕಾರ ಶೋಭಿತಂ ದಿವ್ಯಂ ಮೇರ್ ಪ್ರದಕ್ಷಿಣೀಂ ಕುರ್ವಾಣಂ. ಈ ಪ್ರಕಾರವಾಗಿ ಬಿಳಿ ಹೂವು, ಬಿಳಿ ಗಂಧ, ಬಿಳಿ ಒಂದು ವಸ್ತ್ರ ಇದರಿಂದ ದೇವಿಗಿಟ್ಟು ಪೂಜೆ ಮಾಡೋದ್ರಿಂದ ಅತಿ ಶೀಘ್ರವಾಗಿ ಈ ನಕ್ಷತ್ರದವರು ಎಲ್ಲ ಥರ ಕೆಲಸ ಕಾರ್ಯಗಳನ್ನು ಬಹಳ ಬೇಗ ಸಿದ್ಧಿಸ್ಕೊಳ್ಬೋದು. ಅಂತಹ ಒಂದು ವೈಶಿಷ್ಟ್ಯತೆ ಈ ಒಂದು ನಕ್ಷತ್ರದಲ್ಲಿದೆ. ಅದರಲ್ಲಿ ಇವತ್ತು ಭಾನುವಾರ ಚತುರ್ಥಿ ಆದ್ದರಿಂದ ಚತುರ್ಥಿ ಕಾಲದಲ್ಲಿ ಮತ್ತಷ್ಟು ವಿಶೇಷವಾಗಿರುತ್ತೆ. ಚತುರ್ಥಿ ದಿವಸ ಏನು ಮಾಡಬೇಕು? ಗಣಪತಿನ ಹೆಚ್ಚು ಆರಾಧನೆ ಮಾಡಬೇಕು. ಚತುರ್ಥಿ ಗಣಪತಿಗೆ ಬಹಳ ವಿಶೇಷ. ಹಾಗೆ ಸಾಂಬ ಸದಾಶಿವನಿಗೂ ಅಷ್ಟೇ ವಿಶೇಷ. ಹಾಗಾಗಿ ಶಿವನ ಪ್ರಾರ್ಥನೆ, ಗಣಪತಿಯ ಪ್ರಾರ್ಥನೆ ಮಾಡೋದು, ದೇವಿಗೆ ಬಿಳಿ ಹೂವಿನಿಂದ ಪೂಜೆ ಮಾಡೋದು ಮಾಡಿದ್ರೆ ಇವತ್ತು ಸಕಲ ಇಷ್ಟಾರ್ಥಗಳು ಸಿದ್ಧಿಸ್ಕೊಳ್ಳುತ್ತೆ. ಮತ್ತು ಈ ನಕ್ಷತ್ರದವರು ಸುಮಾರು ದಿವಸದಿಂದ ಯಾರನ್ನ ವಿವಾಹಕ್ಕೆ, ಮದುವೆಗೆ ಪ್ರಯತ್ನ ಪಟ್ಟು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ, ಯಾವುದು ವರ ಸೆಟ್ ಆಗ್ತಿಲ್ಲ ಅಥವಾ ವಧು ಸೆಟ್ ಆಗ್ತಿಲ್ಲ ಅನ್ನೋರು ಸಹಿತ ಇವತ್ತಿನ ದಿವಸ ಬಿಳಿ ಗಂಧ, ಬಿಳಿ ಹೂವು, ಬಿಳಿ ವಸ್ತ್ರ ಇದನ್ನ ದೇವಿ ಮುಂದೆ ಇಟ್ಟು ಪೂಜೆ ಮಾಡಿಸೋದ್ರಿಂದ ಅತಿ ಶೀಘ್ರವಾಗಿ ವಿವಾಹದಲ್ಲಿರ್ತಕ್ಕಂಥ ಎಲ್ಲ ಥರ ದೋಷಗಳು ದೂರ ಆಗುತ್ತೆ. ನೆಮ್ಮದಿಯಾದಂಥ ಬದುಕು ಜೀವನ ನಡೆಯುತ್ತೆ. ಅಶ್ವಿನಿ ನಕ್ಷತ್ರದವರು ಈ ಒಂದು ದಿನ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ರಿ ಗುರುಜಿ. ಹಾಗೆ ಈಗ ಅಮೃತವಾಣಿ ವಿಭಾಗದಲ್ಲಿ ವೀಕ್ಷಕರಿಗೆ ಯಾವ ಒಂದು ಮಾಹಿತಿಯನ್ನ ತರ್ತಿದ್ದೀರಾ? ಅಮೃತವಾಣಿಯಲ್ಲಿ ಸಾಮಾನ್ಯಕ್ಕೆ ವಿವಾಹಕ್ಕೆ ಸಂಬಂಧಪಟ್ಟಂಥದ್ದೇ ಮತ್ತೊಂದು ವಿಚಾರ ಏನಪ್ಪಾ ಅಂದರೆ, ಯಾರೊಬ್ಬರಿಗೆ ಮದುವೆ ಆಗಿಲ್ಲ ಅಂದರೆ ಪ್ರತಿಯೊಬ್ಬರು ಹೇಳೋದು ನಾಗದೇವರಿಂದ ಆಗ್ತಕ್ಕಂಥದ್ದು, ಸರ್ಪದೋಷ ಇದೆ ಅಥವಾ ನಾಗದೋಷ ಇದೆ. ಈ ನಾಗದೋಷ ಇರೋದ್ರಿಂದ ವಿವಾಹ ಬೇಗ ಆಗೋದಿಲ್ಲ. ರಾಹುಕೇತುಗಳ ದೃಷ್ಟಿ, ಯಾವ ಜಾತಕದಲ್ಲಿ ರಾಹುಕೇತು ದೃಷ್ಟಿಗಳು ಪ್ರಬಲವಾಗಿರುತ್ತೋ ಅಂತಹ ಜಾತಕಗಳಿಗೆ ಬಹಳ ಬೇಗ ಮದುವೆ ಆಗೋದಿಲ್ಲ. ಮದುವೆ ಆದರೂ ಏನೋ ತೊಂದರೆ ಆಗುತ್ತೆ, ಅಥವಾ 6 ತಿಂಗಳು 1 ವರ್ಷದಲ್ಲಿ ತಿರುಗಿ ವಿಚ್ಛೇದನ ಅಂದರೆ ಡೈವರ್ಸ್ ಆಗುವಂಥ ಕೇಸಸ್ ಬರುತ್ತೆ. ಈ ಪ್ರಕಾರವಾಗಿರೋದ್ರಿಂದ ಪ್ರತಿಯೊಬ್ಬರು ನಾಗಾರಾಧನೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷ. ಅದರಲ್ಲಿ ಇವತ್ತು ನಾಗಾರಾಧನೆ ಇದೆ. ಇವತ್ತಿನ ನಕ್ಷತ್ರಕ್ಕೆ ನಾಗಾರಾಧನೆ ವಿಶೇಷ. ಈ ನಾಗಾರಾಧನೆ ಹೇಗೆ ಮಾಡಬೇಕು? ಅದರಲ್ಲೂ ಪರಶುರಾಮ ಕ್ಷೇತ್ರ, ಮಂಗಳೂರು, ಉಡುಪಿ ಈ ಕಡೆ ಹೋಗ್ಬಿಟ್ರೆ ಅದು ಪರಶುರಾಮ ಕ್ಷೇತ್ರ. ಶಿವಮೊಗ್ಗ ಈ ಕಡೆ ಎಲ್ಲ ಪರಶುರಾಮರು ವಾಸ ಮಾಡಿರ್ತಕ್ಕಂಥದ್ದು, ಪರಶುರಾಮರು ಓಡಾಡಿರ್ತಕ್ಕಂಥ ಸ್ಥಳ. ಆ ಸ್ಥಳದಲ್ಲಿ ನಾಗಾರಾಧನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬರೀ ಅಲ್ಲಷ್ಟೇ ನಾಗಾರಾಧನೆ ಅಂತಲ್ಲ, ರಾಜ್ಯದ, ದೇಶದ ಹಲವಾರು ಎಲ್ಲ ಕಡೆಯಿಂದಲೂ ನಾಗದೇವರನ್ನ ಹೆಚ್ಚು ಆರಾಧನೆ ಮಾಡ್ತಾರೆ. ಅದರಲ್ಲಿ ಲಗ್ನಕ್ಕೆ ಸಂಬಂಧಪಟ್ಟಂಗೆ, ವಿವಾಹಕ್ಕೆ ಸಂಬಂಧಪಟ್ಟಂತಹ ಕಾಲದಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ನಾಗ ಪ್ರತಿಷ್ಠಾಪನೆ ಮಾಡಬೇಕು. ನಾಗ ಪ್ರತಿಷ್ಠಾಪನೆ ಮಾಡಿದ್ರೆ ಮಾತ್ರನೇ ನಮಗೆ ಅನುಕೂಲ ಆಗುತ್ತೆ ಅನ್ನೋದು ಸುಳ್ಳು. ಎಲ್ಲಿ ನಾಗದೇವರ ಅನುಷ್ಠಾನ ಇರುತ್ತೆ, ನಾಗದೇವರು ಎಲ್ಲಿರ್ತಾರೆ? ಅಶ್ವತ್ಥ ವೃಕ್ಷದಲ್ಲಿ ಯಾರೇ ಪ್ರತಿಷ್ಠಾಪನೆ ಮಾಡಿರಲಿ ಅದನ್ನು ನೀವೇ ಮಾಡಿಸ್ಬೇಕು ಅಂತೇನಿಲ್ಲ.
ಯಾರು ಬೇಕಾದ್ರೂ ಪ್ರತಿಷ್ಠಾಪನೆ ಮಾಡಿಸಿರ್ಬೋದು. ಅಂಥ ಪ್ರತಿಷ್ಠಾಪನೆ ಮಾಡಿಸಿರ್ತಕ್ಕಂಥ ಅಶ್ವತ್ಥ ವೃಕ್ಷದಲ್ಲಿ, ಅಶ್ವತ್ಥ ವೃಕ್ಷ ಮತ್ತು ಬೇವಿನ ವೃಕ್ಷ ಎರಡರ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ನಾಗದೇವರು ಇರುತ್ತೆ. ಅಲ್ಲಿ ಹೋಗಿ 21 ದಿವಸ ಬೆಳಿಗ್ಗೆ ಸಾಯಂಕಾಲ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ನಾಗದೇವರಿಗೆ 9 ಪ್ರದಕ್ಷಿಣೆ ಮಾಡಿ ನಾಗದೇವರನ್ನ ಫಸ್ಟು ನೀರಿನಿಂದ ಜಲದಿಂದ ಶುದ್ಧಿಪಡಿಸಬೇಕು. ಆಮೇಲೆ ಆಪ್ಯದಿಂದ ಶುದ್ಧಿಪಡಿಸಬೇಕು. ಅಂದರೆ ಆಪ್ಯ ಅಂದರೆ ಹಾಲು. ಅದಾದ ನಂತರ ಸ್ವಲ್ಪ ಅರಶಿನ, ಎರಡೂ ಕೈಯಲ್ಲೂ ಅರಶಿನ ನೀರು ಹಾಕೊಂಡು ಚೆನ್ನಾಗಿ ಕೈ ಕಲಸಿ ಸ್ವಾಮಿಗೆ ನಾಗದೇವರು ಪೂರ್ತಿ ಮೈ ತುಂಬ ಅರಶಿನ ಹಚ್ಚಬೇಕು. ಅರಶಿನ ಹಚ್ಚಿ ಸ್ವಾಮಿಗೆ 1, 2 ಅಥವಾ 3 ಕಡೆ ಮಾತ್ರ ಕೆಂಪು ಕುಂಕುಮ ಇಟ್ಟು ಸ್ವಾಮಿಗೆ ಹಳದಿ ಅಥವಾ ಬಿಳಿ ಹೂವಿನಿಂದ ಪೂಜೆ ಮಾಡಿ ಅಲ್ಲಿಗೆ ಅವತ್ತು ತಂಬಿಟ್ಟು ನೈವೇದ್ಯ ಮಾಡಬೇಕು. ಅದು ನಾಗದೇವರಿಗೆ ಸಾಮಾನ್ಯ ಚತುರ್ಥಿನಲ್ಲಾಗಲಿ, ಈ ನಕ್ಷತ್ರಗಳಲ್ಲಾಗಲಿ, ಅಶ್ವಿನಿ ನಕ್ಷತ್ರದಲ್ಲಾಗಲಿ ಈ ಪ್ರಕಾರ ಮಾಡೋದ್ರಿಂದ ಅತಿ ಶೀಘ್ರವಾಗಿ ವಿವಾಹಕ್ಕೆ ಸಹಿತ ಒಳ್ಳೆಯ ಯೋಗ ಬರುತ್ತೆ. ಸರ್ಪದೋಷದಿಂದ ನರಳ್ತಾ ಇರ್ತಕ್ಕಂಥವ್ರು ಸಹಿತ ನಾಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಯಾರನ್ನ ಸೂಚನೆ ಮಾಡಿದ್ರೆ ಚೆನ್ನಾಗಿ ತಿಳ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಅಂತಕ್ಕಂಥದ್ದು ಬಹಳ ಆಲೋಚನೆ ಮಾಡಿ ಮಾಡಬೇಕು. ಯಾವುದೇ ಒಂದು ವಿಗ್ರಹಕ್ಕಾಗಲಿ, ಯಾವುದೇ ಒಂದು ವಸ್ತುವಿಗಾಗಲಿ, ಯಾವುದೇ ಒಂದು ಮೂಲಿಕೆಗಳಿಗಾಗಲಿ ಮಂತ್ರದಿಂದ ಜೀವ ಕೊಡ್ತಕ್ಕಂಥದ್ದು ಅಥವಾ ಒಂದು ಶಕ್ತಿಯುತವಾದಂತಹ ರೀತಿ ಯಾವುದೇ ಒಂದು ವಸ್ತುವಿಗೆ ಜೀವ ಕೊಟ್ಟು ಬಿಟ್ಟರೆ, ಜೀವ ಕೊಟ್ಟ ಮೇಲೆ ಅದಕ್ಕೆ ಆಹಾರಗಳು ಬೇಕಾಗುತ್ತೆ. ಯಾರೋ ಹೇಳ್ತಾರೆ ನಾಗ ಪ್ರತಿಷ್ಠಾಪನೆ ಮಾಡಿಸಿ ಅಂತ ಹೇಳಿದ ತಕ್ಷಣ ಹಿಂದೆಲ್ಲ ಹೋಗಿ ಎಲ್ಲೋ ಒಂದು ಕಡೆ ನಾಗ ಪ್ರತಿಷ್ಠಾಪನೆ ಮಾಡೋದು ಅಥವಾ ಎಲ್ಲೋ ಒಂದು ಅಶ್ವತ್ಥ ವೃಕ್ಷದಲ್ಲಿ ನಾಗದೇವರನ್ನು ತೊಗೊಂಡು ಕೂಡಿಸ್ಬಿಡೋದು. ಅದು ನೀವು ಕೂಡಿಸಿರ್ತಕ್ಕಂಥ ಮುಹೂರ್ತ ಗಟ್ಟಿಯಾಗಿತ್ತು ಅಂದರೆ ಆ ಮುಹೂರ್ತಕ್ಕೆ ಅದಕ್ಕೆ ಪೂರ್ಣ ಆಯುಷು, ಪೂರ್ಣ ಜೀವ ಬಂದ್ಬಿಡುತ್ತೆ. ಜೀವ ಬಂದಾದ್ಮೇಲೆ ಅದು ಊಟ ಹಾಕೋರು ಯಾರು? ನೀವು ಜನ್ಮ ಕೊಟ್ಟಿರ್ತಕ್ಕಂತಹ ಮಕ್ಕಳಿಗೆ 1 ದಿವಸ ಊಟ ಹಾಕಿಲ್ಲ ಅಂದರೆ ಅವರೇ ತಡೆಯೋದಿಲ್ಲ, ಅವರೇ ತಿರುಗಿ ಬೀಳ್ತಾರೆ. ಇಂತಹ ಕಾಲದಲ್ಲಿ ಅಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ವಿಗ್ರಹಗಳಿಗೆ ಜೀವ ಕಳೆ ಕೊಟ್ಟ ಮೇಲೆ ಅದಕ್ಕೆ ಊಟ ಉಪಚಾರ ಅಂದರೆ ಅದಕ್ಕೆ ಸ್ನಾನ, ಸಂಧ್ಯಾ ವಂದನೆ, ಪೂಜೆ ಪುನಸ್ಕಾರ ಯಾರು ಮಾಡ್ತಾರೆ? ನಿಮ್ಮ ಒಂದು ಕೆಲಸ ಆಗೋದಕ್ಕೋಸ್ಕರ 40 ದಿವಸ 48 ದಿವಸ ಒಂದು ಮಂಡಲಾಚರಣೆ ಬಹಳ ವಿಶೇಷವಾಗಿ ಮಾಡ್ತೀರಿ. ಅದಾದಮೇಲೆ ಅದು ನೋಡೋರು ಯಾರು? ಆಗ ಪುನಃ ಅದರ ಲೋಪದೋಷ, ಅದರಲ್ಲಿರ್ತಕ್ಕಂಥ ದೋಷಗಳು ಪುನಃ ನಿಮ್ಮನ್ನೇ ಹಿಂಬಾಲಿಸುತ್ತೆ. ಹಾಗಾಗಿ ನಾಗ ಪ್ರತಿಷ್ಠಾಪನೆ ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದ್ರ ಬಗ್ಗೆ ಸರಿಯಾಗಿ ಆಲೋಚನೆ ಮಾಡಿ ನಾಗ ಪ್ರತಿಷ್ಠಾಪನೆ ಮಾಡಬೇಕಾದಂಥ ಕೆಲವು ಸ್ಥಳಗಳಲ್ಲಿ ಮಾತ್ರನೇ, ಅಂತಹ ಕೆಲವು ಸ್ಥಳಗಳಂತ ಏನೇನು ಈಗ ನಿಖರವಾಗಿ ತಿಳಿಸಿದ್ದಾರೆ ಹಿರಿಯರು, ಅಂತಹ ಸ್ಥಳಗಳಲ್ಲಿ ಮಾತ್ರ ನಾಗ ಪ್ರತಿಷ್ಠಾಪನೆ ಮಾಡಿ. ಯಾಕೆಂದರೆ ಆ ಸ್ಥಳದಲ್ಲಿ ವಿಶೇಷವಾಗಿ ಪೂಜೆಗಳು ಬೇರೆಯವರು ನಡೆಸಬೇಕು. ಈಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಡ್ತಾರೆ, ಘಾಟಿ ಸುಬ್ರಹ್ಮಣ್ಯದಲ್ಲಿ ಮಾಡ್ತಾರೆ, ವಿದ್ರಾಶ್ವತ್ಥದಲ್ಲಿ ಮಾಡ್ತಾರೆ. ಇಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಅಲ್ಲಿ ಮೂಲದೇವರು ಅಂತಿರುತ್ತೆ. ಅಲ್ಲಿ ಮೂಲದೇವರಿಗೆ ಪೂಜೆ ಆಗುತ್ತೆ. ಅಲ್ಲಿ ಪೂಜೆ ಆಗಿ ಅಲ್ಲಿ ಅಭಿಷೇಕ ಅಲಂಕಾರ ಆಗುತ್ತೆ. ಅದೇ ಪ್ರಾಂತ್ಯದಲ್ಲಿ ಎಲ್ಲೇ ನಾಗದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ರು ಸಹಿತ ಇಲ್ಲಿ ನಡೀತಕ್ಕಂಥ ಪೂಜಾ ಫಲ ಆ ವಿಗ್ರಹಗಳಿಗೆ ಸಲ್ಲುತ್ತೆ. ಆಗ ಅಲ್ಲಿ ನೈವೇದ್ಯ, ನೀವು ಅಲ್ಲಿ ನೈವೇದ್ಯ ಮಾಡದಿದ್ರು ಒಳಗೆ ಗರ್ಭಗುಡಿಯಲ್ಲಿ ನೈವೇದ್ಯ ಆಯಿತು ಅಂದರೆ ಇಲ್ಲಿರ್ತಕ್ಕಂಥ ವಿಗ್ರಹಗಳಿಗೆ ನೈವೇದ್ಯ ಆಗುತ್ತೆ. ಅದು ಬಿಟ್ಟು ನಿಮ್ಮ ಊರಲ್ಲಿ, ನಿಮ್ಮ ಪ್ರಾಂತ್ಯದಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಅಶ್ವತ್ಥ ವೃಕ್ಷ, ಒಂದು ಬೇವಿನ ವೃಕ್ಷ ಮಧ್ಯದಲ್ಲಿ ತೊಗೊಂಡು ನಾಗದೇವರು ಇಟ್ಬಿಡೋದು, ಅಥವಾ ಯಾರೋ ಪ್ರತಿಷ್ಠಾಪನೆ ಮಾಡೋದನ್ನು ಅದನ್ನು ಕೆತ್ತು ಪಕ್ಕಕ್ಕೆ ಇಟ್ಬಿಟ್ಟು ಇವರು ಒಂದು ವಿಗ್ರಹ ಇಡೋದು, ಯಾವುದೇ ಕಾಲಕ್ಕೂ ನಾಗ ಪ್ರತಿಷ್ಠಾಪನೆ ಅಂತಕ್ಕಂಥದ್ದು ಬಹಳ ವಿಶೇಷ. ಅಂತಹ ನಾಗದೇವರನ್ನ ಯಾವ ರೀತಿ ನಾವು ಜವಾಬ್ದಾರಿತವಾಗಿ ನೋಡ್ಕೊಳ್ಬೇಕಾಗತ್ತೆ. ಯಾವುದೇ ಒಂದು ವಿಗ್ರಹಕ್ಕೆ ಶಕ್ತಿ ಕೊಡಬೇಕಾದ್ರೆ, ಜೀವ ಕೊಡಬೇಕಾದ್ರೆ 10 ಸರ್ತಿ ಆಲೋಚನೆ ಮಾಡಬೇಕು. ಅದರ ಮುಂದೆ ಪೂಜೆ ಅನುಷ್ಠಾನಗಳನ್ನು ಹೇಗೆ ಬೆಳೆಸ್ಕೊಳ್ಳೋದು. ದೇವಸ್ಥಾನ ಎಲ್ಲರೂ ಕಟ್ಟಲಿಕ್ಕೆ ರೆಡಿ ಆಗ್ತಾರೆ, ಅದರ ಮುಂದೆ ಅದನ್ನು ನಡೆಸುವಂಥವ್ರು ಯಾರು? ಅದು ಜವಾಬ್ದಾರಿ ಬಹಳ ಮುಖ್ಯ. ಹಾಗಾಗಿ ನಾಗದೇವರ ಅನುಷ್ಠಾನ ಅಂತಕ್ಕಂಥದ್ದು ಬಹಳ ವಿಶೇಷ. ಅದರಲ್ಲಿ ನಾಗ ಪ್ರತ್ಯಕ್ಷವಾಗಿ ಕಾಣುವಂಥ ದೇವತೆಗಳು ಯಾರು? ಒಂದು ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ, ಅದಕ್ಕೆ ಪ್ರತಿಯಾಗಿ ಕೋತಿ ನೋಡ್ತಿರೋ, ವಾನರ ಸೈನ್ಯ ನೋಡ್ತೀವಿ. ಎರಡನೇದು ಗಣಪತಿ, ಮಹಾಗಣಪತಿ, ಅದಕ್ಕೆ ಪ್ರತಿಯಾಗಿ ಆನೆ ನೋಡ್ತೀವಿ. ಆನೆನೆಲ್ಲರೂ ಭಕ್ತಿಯಿಂದ ಪೂಜಿಸ್ತೀವಿ, ನೋಡ್ತೀವಿ. ಆ ನೋಡಿದ ತಕ್ಷಣ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತೀವಿ ನಾವು. ಇನ್ನು ಮೂರನೇದು ಭಯಂಕರವಾಗಿರ್ತಕ್ಕಂಥದ್ದು ನಾಗ ಸರ್ಪ. ಆತನ ಎಲ್ಲಿ ನೋಡಿದ್ರೂ ಅಷ್ಟೇ ಭಯನೂ ಆಗುತ್ತೆ, ಹಾಗೆ ಭಕ್ತಿಪೂರ್ವಕವಾಗುತ್ತೆ. ಆತನಿಂದ ಏನೇನು ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ದೇಹದ ಮೇಲೆ ಆಗ್ತಕ್ಕಂಥ ಒಂದು ಸಣ್ಣ ಸರ್ಪ ಸುತ್ತು, ಸಣ್ಣದಾದಂಥ ಒಂದು ಸಣ್ಣ ಗಾಯ ಆಯಿತು ಅಂದರೆ ಅದು ರಣವಾಗಿಬಿಡುತ್ತೆ. ಇದಕ್ಕೆ ಪರಿಹಾರ ಮಾರ್ಗ ಎಲ್ಲಿದೆ? ಕುಕ್ಕೆ ಶ್ರೀನಲ್ಲೋ ಅಥವಾ ಘಾಟಿ ಸುಬ್ರಹ್ಮಣ್ಯದಲ್ಲೋ ವಿದ್ರಾಶ್ವತ್ಥದಲ್ಲೋ ಅಲ್ಲಿ ಕೊಡ್ತಕ್ಕಂಥ ಹುತ್ತದ ಮಣ್ಣು ಪ್ರಸಾದದಲ್ಲಿದೆ. ವೈದ್ಯಕೀಯ ಇವತ್ತು ವೈದ್ಯರಂಗ ಎಷ್ಟೇ ಇಂಪ್ರೂವ್ ಆಗಿರ್ಬೋದು, ಎಷ್ಟೇ ಅಭಿವೃದ್ಧಿ ಆಗಿರ್ಬೋದು, ಆ ಹುತ್ತದ ಮಣ್ಣಲ್ಲಿ ಆ ಪ್ರಸಾದ, ಆ ಹುತ್ತದ ಮಣ್ಣಲ್ಲಿ ಆ ಒಂದು ದಿವ್ಯ ಔಷಧಿ ಇದೆ. ಅಂದರೆ ಯೋಚನೆ ಮಾಡಿ, ಆ ಒಂದು ಹುತ್ತಕ್ಕೆ ಎಷ್ಟು ಶಕ್ತಿ ಇದೆ, ಆ ಸರ್ಪ ಓಡಾಡಿರೋ ಸ್ಥಳಕ್ಕೆ ಎಷ್ಟು ಶಕ್ತಿ ಇದೆ. ಅದರಿಂದ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ದೇವತೆಗಳು, ಅದನ್ನು ನೀವು ನಾಗ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಬಹಳ ಆಲೋಚನೆ ಮಾಡಿ ಮತ್ತು ಇವತ್ತಿನ ದಿವಸ ಪ್ರತಿಯೊಬ್ಬರು ನಾಗಾರಾಧನೆ ಮಾಡಿ, ನಾಗಾರಾಧನೆ ಮಾಡಬೇಕಾದ್ದನ್ನು ಯಾವ ರೀತಿ ನೀವು ಎಷ್ಟು ಶ್ರದ್ಧಾಭಕ್ತಿಯಿಂದ ಮಾಡ್ತಿರೋ, ಎಷ್ಟೋ ಜನಗಳ ಮನೆ ದೇವರು ನಾಗದೇವರಾಗಿದೆ, ಆದರೆ ಸರಿಯಾಗಿ ಪೂಜೆಗಳಲ್ಲಿದ್ದೀರ ಆ ಮನೆ ಪೂರ್ತಿ ಕಷ್ಟಕ್ಕೆ ಸಿಲುಕೊಂಡಿದೆ.
ಸಾಧ್ಯವಾದಷ್ಟು ನಾಗಾರಾಧನೆಯನ್ನು ವಿಶೇಷವಾಗಿ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲ ಸಿಗುತ್ತೆ.